ನಮ್ಮ ಮದುವೆ ಆಗಿ 2 ವರ್ಷ ಆಯಿತು ಆ್ಯಂಡ್ ನಾನು ಕತಾರ್ಗೆ ಬಂದು 1 ವರ್ಷದ ಮೇಲೆ ಆಯಿತು. ಇವತ್ತಿಗೆ ನಾವು ಈ ಮನೆ ಬಿಟ್ಟೋಗಬೇಕು. ಅಂದರೆ ನಮ್ಮ ಮನೆಯದು ಕಾಂಟ್ರಾಕ್ಟ್ ಮುಗಿತಾ ಇದೆ. ಸೊ ನಾವು ಈ ಅಪಾರ್ಟ್ಮೆಂಟ್ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ಗಿಂತ ನಾವು ಈ ಮನೆ ಬಿಟ್ಟೋಗ್ತಿದ್ದೀವಿ ಅನ್ನೋ ಎಮೋಷನ್ ಜಾಸ್ತಿ ಆಗಿದೆ ನಮ್ಮಿಬ್ರಿಗೂ. ನನಗೆ ಸಿಕ್ಕಿರೋ ಒಂದಿನ ರಜದಲ್ಲಿ ಎಷ್ಟೆಷ್ಟೆಲ್ಲ ಆಗುತ್ತೆ ಅಷ್ಟೆಲ್ಲ ಪ್ಯಾಕಿಂಗ್ಗೆ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ನಾನೊಬ್ಬಳೇ ಆಫ್ ಇರೋದ್ರಿಂದ ನನಗೆಲ್ಲ ಎಷ್ಟಾಗುತ್ತೆ ಅಷ್ಟು ಪ್ಯಾಕ್ ಮಾಡಿದ್ದೆ ಸಂಜೆ ಬರೋ ಅಷ್ಟೊತ್ತಿಗೆ. ಆ್ಯಂಡ್ ನನ್ನ ಹಸ್ಬೆಂಡ್ ಬಂದಮೇಲೆ ಒಂದು ಡಿನ್ನರ್ಗೆ ಹೋಗೋಣ ಅಂತ ಅಷ್ಟೇ ಪ್ಲ್ಯಾನ್ ಇತ್ತು. ಬೇರೆ ಏನು ಆ್ಯನಿವರ್ಸರಿ ಹಾಗೆ ಹೀಗೆ ಅಂತೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಪ್ಲ್ಯಾನ್ ಇರಲಿಲ್ಲ. ನಾವಿಬ್ಬರು ಜೊತೆಲಿರೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಮನೆ ಮದುವೆ ಆದಮೇಲೆ. ಆ್ಯಂಡ್ ತುಂಬ ಅಂದರೆ ತುಂಬ ಮೆಮೊರಿನ ಚೇರಿಷ್ ಮಾಡಿರೋ ಮನೆ ಇದು. ಸೊ ಬಿಟ್ಟೋಗ್ಬೇಕಂದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ಇದ್ರ ಜೊತೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿ ಒಂದು ಡಿನ್ನರ್ಗೆಲ್ಲರೂ ಹೋಗಿ ಬಂದ್ವಿ. ಮರುದಿನ ಮನೆ ಕೀನ ಹ್ಯಾಂಡ್ ಓವರ್ ಮಾಡೋಕ್ಕಿತ್ತು. ಹ್ಯಾಂಡ್ ಓವರ್ ಮಾಡೋಕ್ಕೆ ಮುಂಚೆ ಡೋರ್ನ ನೋಡಿದಾಗ ಲಾಕ್ ಮಾಡಿ ಇನ್ನು ಈ ಮನೆಗೆ ಬರಲ್ಲ ನಾವು ಅನ್ನೋ ಫೀಲ್ ತುಂಬ ಹೆವಿ ಆಗಿತ್ತು. ನೀವು ನಿಮ್ಮ ಫಸ್ಟ್ ಮನೆ ಚೇಂಜ್ ಮಾಡಿದಾಗ ನಿಮಗೂ ಹೀಗೆ ಅನಿಸಿರುತ್ತೆ ಅಲ್ವಾ?